ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್ ಅಟ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರ್. ಫ್ರೆಂಡ್ಸ್, ನೀಟ್ ರಿಸಲ್ಟ್ಗೋಸ್ಕರ ಕಾಯ್ತಿದ್ದೀರಿ ಅಲ್ವಾ? ಈಗ ನೀಟ್ ರಿಸಲ್ಟ್ ನಾಳೆ ಬರುತ್ತಾ ಇಲ್ವಾ? ಏಕೆಂದರೆ ಟೆಂಟೇಟಿವ್ ನೀಟ್ ರಿಸಲ್ಟ್ ಈಸ್ ಆನ್ 14th of June ಅಂತ ಹಾಕಿದ್ರು ಅಫಿಷಿಯಲ್ ವೆಬ್ಸೈಟಲ್ಲಿ. ಈವನ್ ನೀವು ಗೂಗಲಲ್ಲಿ ಸರ್ಚ್ ಮಾಡೋನು 14th of June ಅಂತ ಬರುತ್ತೆ. ಯಾಕೆಂದರೆ ಪ್ರತಿ ವರ್ಷ ಇದೇ ಟೈಮಲ್ಲಿ ರಿಸಲ್ಟ್ ಬರೋಂಥದ್ದು. ಬಟ್ ಲಾಸ್ಟ್ ಇಯರ್ ಪ್ರಾಬ್ಲಮ್ ಆಗಿತ್ತು. ಏನಂದರೆ ಲಾಸ್ಟ್ ಇಯರ್ 14th of June ಅಂತ ಹೇಳಿ 4th of Juneಗೆ ಬಿಟ್ಟಿದ್ರು. ಪೂರಾ ಹೇಗೆಂದರೆ ಸರ್ಪ್ರೈಸಿಂಗ್ ಥಿಂಗ್ಸ್ ಆಗ್ತಿತ್ತು ಲಾಸ್ಟ್ ಇಯರ್. ಬಟ್ ರಿಸಲ್ಟ್ ನಾಳೆ ಬರುತ್ತೆ. ಬಟ್ ಟೆಂಟೇಟಿವ್ ಅಂದ್ರೇನು? ತಾತ್ಕಾಲಿಕ. ಅಂದರೆ ಅವರು ಅಂದಾಜಾಗಿ ಈ ದಿನ ರಿಸಲ್ಟ್ ಬರುತ್ತೆ ಅಂತ ಹೇಳಿರ್ತಾರೆ. ಬಟ್ ಲಾಸ್ಟ್ ಇಯರ್ಗೆ ನಾವು ಈ ವರ್ಷದ ಯಾವುದೇ ಕಾರಣಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಲಾಸ್ಟ್ ಇಯರ್ ತುಂಬ ಪ್ರಾಬ್ಲಮ್ ಆಗಿತ್ತು, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಈವನ್ ಪೂರಾ ಇಂಡಿಯಾದವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಏನಂದರೆ ಲಾಸ್ಟ್ ಇಯರು May 5th ಎಕ್ಸಾಮ್ ಮಾಡಿ June 14th ರಿಸಲ್ಟ್ ಬಿಡಬೇಕಂತ ಹೇಳಿ June 4th ರಿಸಲ್ಟ್ ಬಿಟ್ಟಿದ್ರು. ಸೊ ಅದು ತುಂಬ ಕನ್ಫ್ಯೂಸಿಂಗ್ ಆಗಿತ್ತು. ರಿಸಲ್ಟ್ಸ್ ಎಲ್ಲ, ರ್ಯಾಂಕ್ ಎಲ್ಲ ಕಮ್ಮಿ, ಜಾಸ್ತಿ ಮಾರ್ಕ್ಸ್ಗೆ ತುಂಬ ಜಾಸ್ತಿ ರ್ಯಾಂಕ್ ಹೋಗಿರೋದು, ಆ ರೀತಿ ತುಂಬ ಥಿಂಗ್ಸ್ ಆಗಿತ್ತು. ಈ ವರ್ಷ ಆಗದೆ ಇರಲಿ ಯಾವುದೇ ಕಾರಣಕ್ಕೂ. ಮತ್ತು ಕಟ್ ಆಫು ಕೆಳಗಡೆ ಇಳಿಯುತ್ತೆ ಅಂತ ಮಾತಾಡ್ತಿದ್ದು. ಕಟ್ ಆಫ್ ಇನ್ನೂ ತುಂಬ ಕೆಳಗಡೆನೇ ಇಳೀಲಿ. ಯಾಕೆಂದರೆ 500 ಕ್ರಾಸ್ ಆಗೋದು ತುಂಬ ಪ್ರಾಬ್ಲಮ್ಮು. 500 ಕೆಳಗೆ ಬಂದ್ರೇ ಒಳ್ಳೆಯದು. ಯಾಕೆಂದರೆ ತುಂಬ ಡ್ರಾಪ್ ಮಾಡಿರೋರೆಲ್ಲ 470, 480 ಎಲ್ಲ ಸ್ಕೋರ್ ಮಾಡಿದ್ದಾರೆ. ಅವ್ರಿಗೆಲ್ಲ ಕಾಲೇಜ್ ಸಿಕ್ಕಿದ್ರೇ ಒಳ್ಳೆಯದು. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ಲಾಸ್ಟ್ ಇಯರು ಹೀಗೆ ಕೋರ್ಟಲ್ಲಿ ಕೇಸೆಲ್ಲ ಇದ್ದಿದ್ದರಿಂದ ಆಗಸ್ಟಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದರು. ಬಟ್ ಅದ್ರ ಲಾಸ್ಟ್ ಇಯರ್ ನೋಡೋದಾದರೆ ಎಕ್ಸಾಮ್ ಅರೌಂಡ್ ಮೇ ಸ್ಟಾರ್ಟಿಂಗ್ ವೀಕಲ್ಲಾಗಿ June 13 ರಿಸಲ್ಟ್ ಬಿಟ್ಟು 1 ಮಂತ್ ಆದಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದರು. ಈ ವರ್ಷವೂ ಅದೇ ರೀತಿ 1 ಮಂತ್ ಗ್ಯಾಪ್ ಕೊಟ್ಟು ಆ ಗ್ಯಾಪ್ ಆದಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಈ ಗ್ಯಾಪಲ್ಲಿ ಏನು ಮಾಡಬೇಕು? ನಿಮ್ಮದು ಪ್ರಿಯಾರಿಟಿ ಆರ್ಡರ್ನ ಬರಿಬೇಕು. ಓಕೆ, ಈ ಪ್ರಿಯಾರಿಟಿ ಆರ್ಡರ್ನ ಹೇಗೆ ಕ್ರಿಯೇಟ್ ಮಾಡೋದು? ನಿಮ್ಮದು ರ್ಯಾಂಕ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ರ್ಯಾಂಕ್ನ ನೋಡಿದ್ಮೇಲೆ ನೀವು ಆ ಆರ್ಡರ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ ಅಂದರೆ, ನನ್ನ ಚಾನಲಲ್ಲಿ ಈ ಪೇಯ್ಡ್ ಕೌನ್ಸಿಲಿಂಗ್ ಅನ್ನೋದನ್ನ ನಾನು ಕ್ಯಾನ್ಸಲ್ ಮಾಡಿ, ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಇತ್ತಂತ ಹೇಳಿ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಅಂದರೆ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಏನು ಕೌನ್ಸಿಲರ್ಸ್ ಇದ್ರು, ಅವ್ರಿಗೆ ಎಕ್ಸಾಮ್ ಇದೆ ಅಂತ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಅದೇ ಟೈಮಲ್ಲಿ ನಾನು ವೀಡಿಯೋಸ್ನ ಬಿಡ್ತೀನಿ. ಅಂದರೆ ಹೇಗೆ ಕೌನ್ಸಿಲಿಂಗ್ ಮಾಡೋದು, ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು, ಅದೆಲ್ಲ ಕೌನ್ಸಿಲಿಂಗ್ ಬಿಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಿಮ್ಮದು ಪ್ರಿಯಾರಿಟಿ ಆರ್ಡರ್ನ ಮಾಡೋಕ್ಕೋಸ್ಕರ ನಾನು ಪ್ರತಿಯೊಂದು ಕಾಲೇಜ್ದು ಕಟ್ ಆಫ್ದು ವೀಡಿಯೋ ಮಾಡ್ತಿದ್ದೀನಿ. ಅಂದರೆ ಲೈಕ್ ನೀವು ಪ್ರತಿಯೊಂದು ಕಾಲೇಜ್ದು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ರ್ಯಾಂಕು ಈ ವರ್ಷ ನಿಲ್ಲುತ್ತೆ, ಎಷ್ಟೆಷ್ಟು ಮಾರ್ಕ್ಸಿಗೆ ನಿಲ್ಲುತ್ತೆ. ಪ್ರೈವೇಟ್ ಕಾಲೇಜಲ್ಲಿ NRI ಕೋಟಾ, ಅದರ್ಸ್ ಕೋಟಾ ಮತ್ತು GMP ಪ್ರೈವೇಟ್, ಅದೆಲ್ಲ ಪ್ರತಿಯೊಂದಕ್ಕೂ ಎಷ್ಟೆಷ್ಟು ಕಟ್ ಆಫ್ ಆಗುತ್ತೆ ಪ್ರತಿಯೊಂದು ವೀಡಿಯೋ ಮಾಡ್ತೀನಿ. ಪ್ರತಿಯೊಂದು ಕಾಲೇಜ್ದು ವೀಡಿಯೋ ಮಾಡ್ತೀನಿ. ನೀವೇನು ಮಾಡಬೇಕು? ಆ ವಿಡಿಯೋ ನೋಡಬೇಕು. ಆ ವಿಡಿಯೋ ನೋಡಿ ಯಾವ್ಯಾವುದು ನಿಮ್ಮ ರ್ಯಾಂಕ್ ಹತ್ತತ್ರ ಇದೆ ಅದನ್ನ ನೋಡಿಕೊಂಡು ನೀವು ಆರ್ಡರ್ನ ಕ್ರಿಯೇಟ್ ಮಾಡಬೇಕು. ಮತ್ತು ನಾನು ಈಗ ಪೇಯ್ಡ್ ಕೌನ್ಸಿಲಿಂಗ್ ಮಾಡೋದನ್ನ ನಿಲ್ಲಿಸ್ತಾ ಇರೋದ್ರಿಂದ ನಾನೇನು ಮಾಡ್ತಿದ್ದೀನಿ ಅಂದರೆ, ನಿಮಗೆ ಪರ್ಸ್ನಲಿ ಗೈಡೆನ್ಸ್ ಬೇಕಂದರೆ ಏನು ಮಾಡಿ ಅಂದರೆ, ಸಬ್ಸ್ಕ್ರೈಬ್ ಆದಮೇಲೆ ಜಾಯಿನ್ ಅಂತ ಕ್ಲಿಕ್ ಮಾಡಿ. ಓಕೆ, ಲೆವೆಲ್ 1 ಅನ್ನೋದಕ್ಕೆ ನೀವು ಜಾಯಿನ್ ಆದರೆ ಸಾಕು. ಇದರಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಈಗ ನಂದು ಎಕ್ಸಾಮ್ಸ್ ಎಲ್ಲ ಬರುತ್ತೆ ಅಂದ್ಕೊಳ್ಳಿ. ಆಗ ನಾನು ವೀಡಿಯೋಗೆ ನಿಮ್ಮದು ಕಮೆಂಟ್ಸ್ ಏನು ಬಂದಿರುತ್ತೆ, ನಮ್ಗೆ ಈ ಕಾಲೇಜ್ ಸಿಗುತ್ತಾ ಅಂತ ನೀವೇನು ಕಮೆಂಟ್ಸ್ ಹಾಕ್ತಿದ್ದೀರಾ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಲ್ಲ. ಲೈಕ್ ಲಾಸ್ಟ್ ಇಯರು ತುಂಬ ಕಮೆಂಟ್ಸ್ ಬರ್ತಿದ್ದೋ, ಬಟ್ ಲಾಸ್ಟ್ ಇಯರ್ ಫ್ರೀ ಇದ್ದೆ, ರಿಪ್ಲೈ ಮಾಡ್ತಿದ್ದೆ. ಬಟ್ ಈ ಇಯರು ಆ ರೀತಿ ಇರಲ್ಲ. ಸೊ ನಾನೇನು ಮಾಡ್ತಿದ್ದೀನಿ, ನೀವು ನನಗೆ ಹೆಲ್ಪ್ ಮಾಡಬೇಕಂದ್ರೆ, ಅಂದರೆ ನಂದು ಏನು ವರ್ಕ್ ಇದೆ ಅದಕ್ಕೆ ಸಪೋರ್ಟ್ ಮಾಡಬೇಕಂದ್ರೆ ಪ್ಲೀಸ್ ಜಾಯ್ನ್ ಆಗಿ. ಬರೀ 60 ರೂಪೀಸ್ ಇಟ್ಟಿದ್ದೀನಿ. ಅದಕ್ಕೆ ಜಾಯ್ನ್ ಆಗಿ ನಿಮಗೆ ಏನು ಕಮೆಂಟ್ಸ್ ಹಾಕ್ತೀರಾ ಅದಕ್ಕೆಲ್ಲ ಪ್ರಿಯಾರಿಟಿ ರಿಪ್ಲೈಗಳನ್ನ ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲ ಅಂದರೆ ರಿಪ್ಲೈ ಕೊಡಲ್ಲ ಅಂತ ಅಲ್ಲ. ಏನಂದರೆ ನನಗೆ ಟೈಮು, ಈಗ ಎಕ್ಸಾಮ್ಸ್ ಎಲ್ಲ ಇರುವಾಗಲೂ ನಿಮಗೆ ರಿಪ್ಲೈ ಬೇಕು, ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಂತ ಕೇಳೋದಾದರೆ ನೀವೀಗ ಜಾಯ್ನ್ ಆದರೆ ನಾನು ನಿಮಗೆ ರಿಪ್ಲೈ ಎಲ್ಲ ಕೊಡ್ತಾ ಹೋಗ್ತೀನಿ. ಓಕೆ, ಇಷ್ಟು ಹೇಳೋಕೆ ಅಂತಲೇ ವೀಡಿಯೋ ಮಾಡಿದ್ದೆ. ಮೇಯ್ನ್ ಏನಪ್ಪ ಅಂದರೆ, ರಿಸಲ್ಟ್ ಬರಬೇಕು, ಮಾರ್ಕ್ಸ್ ವರ್ಸಸ್ ರ್ಯಾಂಕು ಅನಾಲಿಸಿಸ್ ಸಿಗಬೇಕು. ಅದು ಸಿಕ್ಕಿದ್ರೆ ನಾನೀಗ ರ್ಯಾಂಕ್ಗೆ ಎಲ್ಲ ಟೇಬಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ರ್ಯಾಂಕ್ಸ್ ಎಷ್ಟೆಷ್ಟು ನಿಲ್ಲುತ್ತೆ ಅಂತ. ಅದು ಮಾರ್ಕ್ಸ್ ಸಿಕ್ಬಿಟ್ರೆ ನಿಮಗೆ ಈಸಿಯಾಗಿ ಆ ಮಾರ್ಕ್ಸ್ನ ಅಲ್ಲಿ ಟೈಪ್ ಮಾಡಿಬಿಟ್ಟು ನಿಮಗೆ ಒಂದೊಂದು ಕಾಲೇಜ್ದು ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಓಕೆ, ಇಷ್ಟ ಆಗಿದೆ ಅಂದರೆ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಂತೂ ಕ್ರೂಷಿಯಲ್ ಟೈಮು, ನಿಮಗೆ ಇಂಪಾರ್ಟೆಂಟ್ ಟೈಮು. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಯೂಸ್ ಆಗೇ ಆಗುತ್ತೆ. ಲೈಕ್ ನೀವು ಕಾಲೇಜ್ ಅಡ್ಮಿಷನ್ ಆದಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ. ಬಟ್ ಅಲ್ಲಿವರೆಗೆ ನಿಮಗೆ ಒಳ್ಳೆ ಕಾಲೇಜ್ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.